ಭಾರತ ಬದಲಾಗ್ತಾ ಇದೆ. ಅಮೆರಿಕವೇ ಬೆದರಿಕೆ ಹಾಕಿದ್ರು ಜಗ್ಗದೆ ಕುಗ್ಗದೆ ಮುನ್ನುಗ್ತಾ ಇದೆ. ಇದೀಗ ಅಮೆರಿಕ ನ್ಯಾಟೋ ಹಾಕಿದ್ದ ಬೆದರಿಕೆಯನ್ನ ಭಾರತ ಹತ್ತಿಕ್ಕಿದ್ದು ಆಪ್ತ ಮಿತ್ರ ರಷ್ಯಾದ ಬೆನ್ನಿಗೆ ನಿಂತಿದೆ. ಬರೋಬ್ಬರಿ 3 ವರ್ಷಗಳಿಗೂ ಅಧಿಕ ಅವಧಿಯಿಂದ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೆಯುತ್ತಲೇ ಇದೆ. ಸದ್ಯಕ್ಕಂತೂ ಇದು ನಿಲ್ಲುವ ಲಕ್ಷಣ ಕಾಣಿಸ್ತಿಲ್ಲ. ಉಕ್ರೇನ್ ರಷ್ಯಾ ಸಂಘರ್ಷ ನಿಲ್ಲಿಸಲು ಟ್ರಂಪ್ ಹೊಸ ತಂತ್ರಕ್ಕೆ ಮುಂದಾಗಿದ್ದಾರೆ. ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಈ ಬಗ್ಗೆ ನೀತಿ. ಅಮೆರಿಕ ನ್ಯಾಟೋ ಬೆದರಿಕೆಗೆ ಭಾರತ ಕೌಂಟರ್. ಹಲವು ಬಾರಿ ಕದನ ವಿರಾಮದ ಮಾತುಕತೆ ನಡೆಸುವಂತೆ ಒತ್ತಾಯಿಸಿದಾಗ್ಯೂ ರಷ್ಯಾ ಯುದ್ಧ ಮುಂದುವರಿಸಿದೆ. ಹೀಗಾಗಿ ಬ್ಲಾಕ್ಮೇಲ್ ಮೂಲಕ ರಷ್ಯಾವನ್ನ ಕಟ್ಟಿಹಾಕಲು ಅಮೆರಿಕ ಯತ್ನಿಸುತ್ತಿದೆ. 50 ದಿನದಲ್ಲಿ ಸಂಧಾನಕ್ಕೆ ಮುಂದಾಗದಿದ್ದರೆ ನಿರ್ಬಂಧ ಅಸ್ತ್ರ ಪ್ರಯೋಗಿಸುವ ಎಚ್ಚರಿಕೆ ನೀಡಿದೆ. ಜೊತೆಗೆ ರಷ್ಯಾ ತೈಲ ಪಾಲುದಾರಿಕೆ ರಾಷ್ಟ್ರಗಳಾದ ಭಾರತದ ಮೂಲಕವೂ ಅಮೆರಿಕ ಒತ್ತಡ ತಂತ್ರ ನಡೆಸಿದ್ದು, ಇದಕ್ಕೆ ಭಾರತ ತಿರುಗೇಟು ನೀಡಿದೆ. ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮಾಡಬಾರದು. ಒಂದು ವೇಳೆ ಖರೀದಿ ಮಾಡಿದರೆ 100% ಸೆಕೆಂಡರಿ ಸ್ಯಾಂಕ್ಷನ್ ಹಾಕುವುದಾಗಿ ಅಮೆರಿಕದ ಜೊತೆ ನ್ಯಾಟೋ ಮುಖ್ಯಸ್ಥರು ಕೂಡ ಭಾರತಕ್ಕೆ ಬೆದರಿಕೆ ಹಾಕಿದರು. ಇದಕ್ಕೆ ಭಾರತದ ವಿದೇಶಾಂಗ ಇಲಾಖೆ ವಕ್ತಾರ ಖಡಕ್ ತಿರುಗೇಟು ನೀಡಿದ್ದಾರೆ. ಭಾರತಕ್ಕೆ ಜನರ ಇಂಧನ ಅಗತ್ಯತೆ ಈಡೇರಿಸುವುದೇ ಪ್ರಮುಖ ಆದ್ಯತೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಸಿಗೋದನ್ನು ಖರೀದಿಸುತ್ತೇವೆ ಎನ್ನುವ ಮೂಲಕ ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ನಿಲ್ಲಿಸಲ್ಲ ಎಂಬ ಖಡಕ್ ಸಂದೇಶವನ್ನು ನ್ಯಾಟೋ ಮುಖ್ಯಸ್ಥರಿಗೆ ಭಾರತ ರವಾನಿಸಿದೆ. Securing energy needs of our people is understandably an overriding priority for us. In this endeavor, we are guided by what is there on offer in the markets, as also by the prevailing global circumstances. We would particularly caution against any double standards on the matter. ಒಟ್ಟಾರೆ ಪುಟಿನ್ಗೆ ಕರೆ ಮಾಡಿ ಇಲ್ಲವೇ ಆರ್ಥಿಕ ನಿರ್ಬಂಧ ಎದುರಿಸಿ ಎಂಬ ನ್ಯಾಟೋ ಧಮಕಿಗೆ ಭಾರತ ಒಗ್ಗದೆ ಖಡಕ್ ತಿರುಗೇಟು ನೀಡಿದೆ. ಯಾಕಂದ್ರೆ ರಷ್ಯಾ ಭಾರತಕ್ಕೆ ಕಷ್ಟ ಕಾಲದಲ್ಲಿ ನೆರವಿಗೆ ಧಾವಿಸುವ ಸ್ನೇಹಿತ. ಉಭಯ ದೇಶಗಳ ನಡುವೆ ಉತ್ತಮ ಬಾಂಧವ್ಯ ಕೂಡ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ ಮಳೆರಾಯನು ಶಾಕ್ ಕೊಟ್ಟಿದ್ದಾನೆ. ನಿರಂತರ ವರ್ಷಧಾರೆಯಿಂದ ನೆರೆ ದೇಶ ತತ್ತರಿಸಿ ಹೋಗಿದೆ. 4 ದಿನದಲ್ಲಿ ಸುರಿದ ಮಳೆಗೆ ರಸ್ತೆಗಳ ತುಂಬೆಲ್ಲ ನೀರು ತುಂಬ ಹೋಗಿದೆ. ಈ ರಿಪೋರ್ಟ್ ನೋಡ್ಕೊಂಡು ಪಾಕಿಸ್ತಾನವನ್ನ ಕಾಡುತ್ತಿದೆ ಭಯಾನಕ ಮಳೆ. 4 ದಿನದಲ್ಲಿ 180 ಜನ ದುರ್ಮರಣ. ಪಾಕಿಸ್ತಾನದ ಮೇಲೆ ಬರೆ ಎಳೆಯೋರು ಇಬ್ರ. ಭಾರತ ನೀರು ಕೊಡಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದೆ. ಆದ್ದರಿಂದ ಪಾಕಿಗಳು ನೀರು ಕೊಡಪ್ಪ ದೇವ್ರೆ ಅಂತ ಪ್ರಾರ್ಥನೆ ಮೇಲೆ ಪ್ರಾರ್ಥನೆ ಮಾಡಿದ್ದಾರೆ. ಆದ್ದರಿಂದ ಪಾಕಿಸ್ತಾನಿಗಳ ಮೇಲೆ ಅಲ್ಲಾಗೆ ತುಸು ಹೆಚ್ಚೇಲವಾಗಿದೆ. ಕಳೆದ 4-5 ದಿನಗಳಿಂದ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ 180 ಜನರು ಮೃತಪಟ್ಟಿದ್ದಾರೆ. ಪಂಜಾಬ್ ಪ್ರಾಂತ್ಯದಲ್ಲಿ ವರುಣನ ಅವಾಂತರದಿಂದ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಪಾಕಿಸ್ತಾನದ ಮಳೆಗೆ ಕಳೆದ 24 ಗಂಟೆಗಳಲ್ಲಿ 63 ಜನರು ಮೃತಪಟ್ಟಿದ್ದಾರೆ. ಚಕ್ವಾಲ್ನಲ್ಲಿ ಸಂಕಷ್ಟದಲ್ಲಿ ಸಿಲುಕಿರುವ ಜನರಿಗೆ ರಕ್ಷಣಾ ಸಿಬ್ಬಂದಿ ಆಡಳಿತ ಸಹಾಯ ಮಾಡುತ್ತಿದೆ. ಮುಂಗಾರು ಮಳೆ ಮುಂದುವರಿಯುವ ಸಾಧ್ಯತೆ ಇರುವ ಕಾರಣ ನದಿ ತಟಗಳಲ್ಲಿ ಇರುವ ಜನರಿಗೆ ಪ್ರವಾಹದ ಎಚ್ಚರಿಕೆ ನೀಡಲಾಗಿದೆ. ಪಂಜಾಬ್ನಲ್ಲಿಯೇ ಹೆಚ್ಚು ಸಾವು ನೋವು, ಆಸ್ತಿಪಾಸ್ತಿ ಹಾನಿ ಸಂಭವಿಸಿದೆ. ಲಾಹೋರ್, ಫೈಸಲಾಬಾದ್, ಒಕಾರಾ, ಸಾಹಿವಾಲ್, ಪಾಕ್ಪಟ್ಟಣ ಮತ್ತು ಚಕ್ವಾಲ್ನಲ್ಲಿ ಹೆಚ್ಚು ಸಾವುಗಳು ಸಂಭವಿಸಿದೆ. 125ಕ್ಕೂ ಹೆಚ್ಚು ಮನೆಗಳು ಹಾನಿಗೊಳಗಾಗಿದೆ ಎನ್ನಲಾಗಿದೆ. ಪ್ರವಾಹದಿಂದಾಗಿ ಪಂಜಾಬ್ನ ಹಲವು ಎಕ್ಸ್‌ಪ್ರೆಸ್ ವೇಗಳಲ್ಲಿ ಸಂಚಾರ ನಿರ್ಬಂಧಿಸಲಾಗಿದೆ. ಹಲವಾರು ವಿಮಾನ ಹಾರಾಟ ರದ್ದುಪಡಿಸಲಾಗಿದೆ. ಹಲವು ಪ್ರದೇಶಗಳಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದ್ದಾರೆ ಎಂದು ಎಕ್ಸ್‌ನಲ್ಲಿ ಮರಿಯಂ ನವಾಜ್ ಪೋಸ್ಟ್ ಮಾಡಿದ್ದಾರೆ. ಭಾರತ ಬದಲಾಗ್ತಾ ಇದೆ. ಅಮೆರಿಕವೇ ಬೆದರಿಕೆ ಹಾಕಿದ್ರು ಜಗ್ಗದೆ ಕುಗ್ಗದೆ ಮುನ್ನುಗ್ತಾ ಇದೆ. ಇದೀಗ ಅಮೆರಿಕ ನ್ಯಾಟೋ ಹಾಕಿದ್ದ ಬೆದರಿಕೆಯನ್ನ ಭಾರತ ಹತ್ತಿಕ್ಕಿದ್ದು ಆಪ್ತ ಮಿತ್ರ ರಷ್ಯಾದ ಬೆನ್ನಿಗೆ ನಿಂತಿದೆ. ಬರೋಬ್ಬರಿ 3 ವರ್ಷಗಳಿಗೂ ಅಧಿಕ ಅವಧಿಯಿಂದ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೆಯುತ್ತಲೇ ಇದೆ. ಸದ್ಯಕ್ಕಂತೂ ಇದು ನಿಲ್ಲುವ ಲಕ್ಷಣ ಕಾಣಿಸ್ತಿಲ್ಲ.
ಉಕ್ರೇನ್ ರಷ್ಯಾ ಸಂಘರ್ಷ ನಿಲ್ಲಿಸಲು ಟ್ರಂಪ್ ಹೊಸ ತಂತ್ರಕ್ಕೆ ಮುಂದಾಗಿದ್ದಾರೆ. ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಈ ಬಗ್ಗೆ ನೀತಿ. ಅಮೆರಿಕ ನ್ಯಾಟೋ ಬೆದರಿಕೆಗೆ ಭಾರತ ಕೌಂಟರ್. ಹಲವು ಬಾರಿ ಕದನ ವಿರಾಮದ ಮಾತುಕತೆ ನಡೆಸುವಂತೆ ಒತ್ತಾಯಿಸಿದಾಗ್ಯೂ ರಷ್ಯಾ ಯುದ್ಧ ಮುಂದುವರಿಸಿದೆ. ಹೀಗಾಗಿ ಬ್ಲಾಕ್ಮೇಲ್ ಮೂಲಕ ರಷ್ಯಾವನ್ನ ಕಟ್ಟಿಹಾಕಲು ಅಮೆರಿಕ ಯತ್ನಿಸುತ್ತಿದೆ. 50 ದಿನದಲ್ಲಿ ಸಂಧಾನಕ್ಕೆ ಮುಂದಾಗದಿದ್ದರೆ ನಿರ್ಬಂಧ ಅಸ್ತ್ರ ಪ್ರಯೋಗಿಸುವ ಎಚ್ಚರಿಕೆ ನೀಡಿದೆ. ಜೊತೆಗೆ ರಷ್ಯಾ ತೈಲ ಪಾಲುದಾರಿಕೆ ರಾಷ್ಟ್ರಗಳಾದ ಭಾರತದ ಮೂಲಕವೂ ಅಮೆರಿಕ ಒತ್ತಡ ತಂತ್ರ ನಡೆಸಿದ್ದು, ಇದಕ್ಕೆ ಭಾರತ ತಿರುಗೇಟು ನೀಡಿದೆ. ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮಾಡಬಾರದು. ಒಂದು ವೇಳೆ ಖರೀದಿ ಮಾಡಿದರೆ 100% ಸೆಕೆಂಡರಿ ಸ್ಯಾಂಕ್ಷನ್ ಹಾಕುವುದಾಗಿ ಅಮೆರಿಕದ ಜೊತೆ ನ್ಯಾಟೋ ಮುಖ್ಯಸ್ಥರು ಕೂಡ ಭಾರತಕ್ಕೆ ಬೆದರಿಕೆ ಹಾಕಿದ್ರು. ಇದಕ್ಕೆ ಭಾರತದ ವಿದೇಶಾಂಗ ಇಲಾಖೆ ವಕ್ತಾರ ಖಡಕ್ ತಿರುಗೇಟು ನೀಡಿದ್ದಾರೆ. ಭಾರತಕ್ಕೆ ಜನರ ಇಂಧನ ಅಗತ್ಯತೆ ಈಡೇರಿಸುವುದೇ ಪ್ರಮುಖ ಆದ್ಯತೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಸಿಗೋದನ್ನ ಖರೀದಿಸುತ್ತೇವೆ ಎನ್ನುವ ಮೂಲಕ ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ನಿಲ್ಲಿಸಲ್ಲ ಎಂಬ ಖಡಕ್ ಸಂದೇಶವನ್ನು ನ್ಯಾಟೋ ಮುಖ್ಯಸ್ಥರಿಗೆ ಭಾರತ ರವಾನಿಸಿದೆ. Securing energy needs of our people is understandably an overriding priority for us. In this endeavor, we are guided by what is there on offer in the markets, as also by the prevailing global circumstances. We would particularly caution against any double standards on the matter. ಒಟ್ಟಾರೆ ಪುಟಿನ್ಗೆ ಕರೆ ಮಾಡಿ ಇಲ್ಲವೇ ಆರ್ಥಿಕ ನಿರ್ಬಂಧ ಎದುರಿಸಿ ಎಂಬ ನ್ಯಾಟೋ ಧಮಕಿಗೆ ಭಾರತ ಒಗ್ಗದೆ ಖಡಕ್ ತಿರುಗೇಟು ನೀಡಿದೆ. ಯಾಕಂದ್ರೆ ರಷ್ಯಾ ಭಾರತಕ್ಕೆ ಕಷ್ಟ ಕಾಲದಲ್ಲಿ ನೆರವಿಗೆ ಧಾವಿಸುವ ಸ್ನೇಹಿತ. ಉಭಯ ದೇಶಗಳ ನಡುವೆ ಉತ್ತಮ ಬಾಂಧವ್ಯ ಕೂಡ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ ಮಳೆರಾಯನು ಶಾಕ್ ಕೊಟ್ಟಿದ್ದಾನೆ. ನಿರಂತರ ವರ್ಷಧಾರೆಯಿಂದ ನೆರೆ ದೇಶ ತತ್ತರಿಸಿ ಹೋಗಿದೆ. 4 ದಿನದಲ್ಲಿ ಸುರಿದ ಮಳೆಗೆ ರಸ್ತೆಗಳ ತುಂಬೆಲ್ಲ ನೀರು ತುಂಬ ಹೋಗಿದೆ. ಈ ರಿಪೋರ್ಟ್ ನೋಡ್ಕೊಂಡು ಪಾಕಿಸ್ತಾನವನ್ನ ಕಾಡುತ್ತಿದೆ ಭಯಾನಕ ಮಳೆ. 4 ದಿನದಲ್ಲಿ 180 ಜನ ದುರ್ಮರಣ. ಪಾಕಿಸ್ತಾನದ ಮೇಲೆ ಬರೆ ಎಳೆಯೋರು ಒಬ್ರ ಇಬ್ರ. ಭಾರತ ನೀರು ಕೊಡಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದೆ. ಆದ್ದರಿಂದ ಪಾಕಿಗಳು ನೀರು ಕೊಡಪ್ಪ ದೇವ್ರೆ ಅಂತ ಪ್ರಾರ್ಥನೆ ಮೇಲೆ ಪ್ರಾರ್ಥನೆ ಮಾಡಿದ್ದಾರೆ. ಆದ್ದರಿಂದ ಪಾಕಿಸ್ತಾನಿಗಳ ಮೇಲೆ ಅಲ್ಲಾಗೆ ತುಸು ಹೆಚ್ಚೇಲವಾಗಿದೆ. ಕಳೆದ 4-5 ದಿನಗಳಿಂದ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ 180 ಜನರು ಮೃತಪಟ್ಟಿದ್ದಾರೆ. ಪಂಜಾಬ್ ಪ್ರಾಂತ್ಯದಲ್ಲಿ ವರುಣನ ಅವಾಂತರದಿಂದ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಪಾಕಿಸ್ತಾನದ ಮಳೆಗೆ ಕಳೆದ 24 ಗಂಟೆಗಳಲ್ಲಿ 63 ಜನರು ಮೃತಪಟ್ಟಿದ್ದಾರೆ. ಚಕ್ವಾಲ್ನಲ್ಲಿ ಸಂಕಷ್ಟದಲ್ಲಿ ಸಿಲುಕಿರುವ ಜನರಿಗೆ ರಕ್ಷಣಾ ಸಿಬ್ಬಂದಿ ಆಡಳಿತ ಸಹಾಯ ಮಾಡುತ್ತಿದೆ.